ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ವಾದ್ರಾ ಅವರ ಭವಿಷ್ಯ ಏನು ಅನ್ನೋದು ಕೂಡ ಇವತ್ತು ನಿರ್ಧಾರ ಆಗಲಿಕ್ಕಿದೆ. ಮತಗಟ್ಟೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ವಾದ್ರಾ ಅವರು ಭೇಟಿ ಕೊಟ್ಟಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ವಯನಾಡಿನ ಜನತೆ ಲಾಸ್ಟ್ ಟೈಮ್ ಇವರ ಸಹೋದರನನ್ನ 3 ಲಕ್ಷ ವೋಟ್ಗಳ ಅಂತರದಿಂದ ಗೆಲ್ಲಿಸ್ಕೊಟ್ಟಿತ್ತು. ಪ್ರಚಂಡ ವೋಟ್ಗಳು ಸಂಪಾದನೆ ಮಾಡಿದ್ರು ರಾಹುಲ್ ಗಾಂಧಿ. ಈ ಸಲ ಪ್ರಿಯಾಂಕಾ ವಾದ್ರಾ ಅವರ ರಾಜಕೀಯ ಅರಂಗೇಟ್ರಂ ಸ್ಟಾರ್ಟ್ ಆಗ್ತಾ ಇರೋದು ಕೂಡ ವಯನಾಡಿನಲ್ಲೇ. ಅವರು ಈ ಹಿಂದೆ ಇಂಡೈರೆಕ್ಟ್ ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ರು. ಅಂದರೆ ಉತ್ತರ ಪ್ರದೇಶದ ಚುನಾವಣಾ ಉಸ್ತುವಾರಿಯಾಗಿ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ದೊಡ್ಡ ನಿರೀಕ್ಷೆ ಇತ್ತು. ಫೈನಲಿ ಅವರ ರಾಜಕೀಯ ಅರಂಗೇಟ್ರಂ ಸ್ಟಾರ್ಟ್ ಆಗ್ತಾ ಇರೋದು ವಯನಾಡಿನಿಂದ. ಮತ್ತು ಈ ಸಲ ಏನಾದರೂ ಇವ್ರು ಗೆದ್ದರೆ ಇನ್ನೊಂದು ದಾಖಲೆ ಗಾಂಧಿ ಪರಿವಾರದಲ್ಲಿ ಆಗುತ್ತೆ. ಅಂದರೆ ಒಟ್ಟೊಟ್ಟಿಗೆ ಸಹೋದರರು ಏಕಕಾಲದಲ್ಲಿ ಲೋಕಸಭೆಯನ್ನು ಪ್ರತಿನಿಧಿಸ್ತಾ ಇರೋದು ಇದೇ ಮೊದಲಾಗುತ್ತೆ. ಈ ಹಿಂದೆ ನಾವು ನೋಡಿದ್ವಿ, ಪ್ರತಿಯೊಬ್ಬರು ಕೂಡ ಚುನಾವಣೆಗೆ ಬರ್ತಾ ಇದ್ದಿದ್ದು ಹೆಂಗಿತ್ತು ಅಂದ್ರೆ ಹೇಳಿದ್ರೆ ನೆಹರು ನಂತರ ಇಂದಿರಾ ಗಾಂಧಿ ನಂತರ ಸಂಜಯ್ ಗಾಂಧಿ ಆದ ನಂತರ ರಾಜೀವ್ ಗಾಂಧಿ, ಆ ರೀತಿ ಎಂಟ್ರಿಗಳನ್ನು ಪಡ್ಕೊಳ್ತಾ ಇದ್ರು. ಬಟ್ ಈ ಸಲ ಒಬ್ಬರು ಆಲ್ರೆಡಿ ಮೆಂಬರ್ ಇದ್ದಾರೆ. ಈಗ ಇವರು ಕೂಡ ಗೆದ್ದು ಆಯ್ಕೆ ಆದರೆ ಇತಿಹಾಸವನ್ನು ನಿರ್ಮಾಣ ಮಾಡ್ದಂಗೆ ಆಗುತ್ತೆ. ಗೆಲುವು ಅನಿವಾರ್ಯ. ಇವರ ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಹೇಳಿ ಕೇಳಿ ವಯನಾಡು CPIM ಮತ್ತು ಕಾಂಗ್ರೆಸ್ ನಡುವೆ ನೇರ ಜಿದ್ದಾಜಿದ್ದಿ ಇದ್ದಂತಹ ಕ್ಷೇತ್ರ. ಸೊ ಇಲ್ಲಿ ಜನ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಗೆಲುವಿನ ವಿಶ್ವಾಸ ಪ್ರಿಯಾಂಕಾ ವಾದ್ರಾ ಅವ್ರಿಗೆ ಇದ್ದೇ ಇದೆ. ಇವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅವರ ಸಹೋದರ, ತಾಯಿ ಎಲ್ಲರೂ ಕೂಡ ಅಖಾಡಕ್ಕೆ ಬಂದಿದ್ರು. ಹೀಗಾಗಿ ಮಂದಹಾಸದಿಂದಲೇ ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮತ್ತು ಗಾಂಧಿ ಪರಿವಾರದ ಜೊತೆಗೆ ಇಲ್ಲಿನ ಜನರ ಒಡನಾಟ ಅತಿ ಹೆಚ್ಚೇ ಇದೆ. ಯಾಕಂದ್ರೆ ರಾಜಕೀಯವಾಗಿ ಪುನರ್ಜನ್ಮವನ್ನ ರಾಹುಲ್ ಗಾಂಧಿ ಅವರಿಗೆ ಲಾಸ್ಟ್ ಟೈಮ್ ಕೊಟ್ಟಂತಹ ಕ್ಷೇತ್ರ ಇದು. ಹೀಗಾಗಿ ಭಾವನಾತ್ಮಕ ಸಂಬಂಧವನ್ನ ಆವಾಗ್ಲಿಂದ ಬೆಸೆದುಕೊಳ್ತಾ ಇದೆ. ನೋಡಬೇಕು ಪ್ರಿಯಾಂಕಾ ವಾದ್ರಾ ಅವರ ವಿಚಾರದಲ್ಲಿ, ಅವರ ರಾಜಕೀಯ ಅರಂಗೇಟ್ರಂ ವಿಚಾರದಲ್ಲಿ ಏನಂತ ತೀರ್ಮಾನವನ್ನ ವಯನಾಡು ಕ್ಷೇತ್ರದ ಜನ ಮಾಡ್ತಾರೆ ಅಂತ. ಇಡೀ ದೇಶದಲ್ಲಿ ಕುತೂಹಲದ ಕೇಂದ್ರ ಬಿಂದುವಾಗಿರುವಂತಹ ಕ್ಷೇತ್ರಗಳಲ್ಲಿ ವಯನಾಡು ಕೂಡ ಒಂದು. ಪ್ರಿಯಾಂಕಾ ವಾದ್ರಾ ಅವರು ಪ್ರಚಾರದ ಸಂದರ್ಭದಲ್ಲೆಲ್ಲ ಇಂದಿರಾ ಗಾಂಧಿ ಅವ್ರನ್ನ ಹೋಲ್ತಾರೆ ಅನ್ನುವಂತಹ ಮಾತುಗಳನ್ನು ನಾವು ಈ ಹಿಂದೆ ಕೂಡ ಕೇಳಿದ್ವಿ. ಬಟ್ ವಯನಾಡಿನ ಜನ ಅವ್ರು ಹೋದಲ್ಲಿ ಬಂದಲ್ಲಿ ಅದನ್ನ ಹೇಳ್ತಾ ಇದ್ದಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅವರೇ ಒಂದಷ್ಟು ವಿಡಿಯೋಗಳನ್ನೆಲ್ಲ ಹಂಚ್ಕೊಂಡಿದ್ರು. ಸೊ ಆ ಪ್ರೀತಿ ವೋಟ್ ಆಗಿ ಟರ್ನ್ ಆಗುತ್ತಾ, ಮತಗಟ್ಟೆಗಳಲ್ಲಿ ಮತವಾಗಿ ಪರಿವರ್ತನೆ ಆಗುತ್ತಾ ಆ ಪ್ರೀತಿ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಕೆಲವೇ ಗಂಟೆಗಳಲ್ಲಿ ಇವರ ಭವಿಷ್ಯ ಕೂಡ EVMನಲ್ಲಿ ಭದ್ರವಾಗ್ಬಿಡುತ್ತೆ. ಕುತೂಹಲ ಅಂತೂ ಇದ್ದೇ ಇದೆ. ಸಂಸತ್ತಿಗೆ ಪ್ರವೇಶವನ್ನ ಬಯಸಿ ವಯನಾಡಿನಿಂದ ನಿಂತಿದ್ದಾರೆ. ಸಂಸತ್ತಿಗೆ ಪ್ರವೇಶವನ್ನ ಕರುಣಿಸ್ತಾರ ಜನ, ನೋಡೋಣ.